ಹಾಯ್ ಎಲ್ರಿಗೂ, ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸೊ ಇವತ್ತಿನ ಟಾಪಿಕ್ ಬಂದು ಯಾವಾಗ ನೀವು ಕಂಪ್ನಿ ಸ್ವಿಚ್ ಮಾಡಬೇಕು ಅಂತ ಹೇಳಿ. ಸೊ ಎಲ್ಲ ನವಂಬರ್ ಮಂತಲ್ಲಿ ನಿಮ್ಮದು ಡಿಸ್ಕಷನ್ ಆಗುತ್ತೆ. ಹೈಕ್ ಪರ್ಸೆಂಟೇಜ್ ಡಿಸ್ಕ್ಲೋಸ್ ಮಾಡ್ತಾರೆ ಕಂಪ್ನಿಯವರು. ಇಫ್ ಯು ಆರ್ ನಾಟ್ ಓಕೆ ವಿತ್ ಯುವರ್ ಪರ್ಸೆಂಟೇಜ್, ಯು ಆರ್ ಹ್ಯಾಪಿ ವಿತ್ ಯುವರ್ ಪರ್ಫಾರ್ಮೆನ್ಸ್, ಯು ಕ್ಯಾನ್ ಸ್ವಿಚ್. ಯು ಆರ್ ಥಿಂಕಿಂಗ್ ಟು ಸ್ವಿಚ್ ಜಾಬ್. ರೈಟ್ ಮಂತ್ ಟು switch job is like March, April, May. ಸೊ ಯೂಶ್ವಲಿ ಲೇ ಆಫ್ ಎಲ್ಲ ನಡೀತಾ ಇರುತ್ತೆ ಆ್ಯಂಡ್ ಮೋಸ್ಟ್ ಆಫ್ ದಿ ಎಂಪ್ಲಾಯೀಸ್ ಸ್ಟಾರ್ಟ್ ರಿಸೈನಿಂಗ್ ದೇರ್ ಜಾಬ್ ಆನ್ January ಆ್ಯಂಡ್ February. Huge opportunity ಇರುತ್ತೆ ಆ್ಯಂಡ್ ಕಂಪ್ನಿ ಆರ್ ಗೆಟಿಂಗ್ ಮೋರ್ ಪ್ರಾಜೆಕ್ಟ್ಸ್. ಸೊ ರೈಟ್ ಡಿಸಿಷನ್ ಯು ಹ್ಯಾವ್ ಟು ಮೇಕ್ ಆ್ಯಂಡ್ ಸ್ಮಾರ್ಟ್ ಥಿಂಕಿಂಗ್ ಇರಬೇಕು. ದೆನ್ 3 months ಸ್ಯಾಲ್ರಿ ಸ್ಲಿಪ್ಪಲ್ಲಿ ನಿಮ್ಮ ಹೈಕ್ ಇರಲೇಬೇಕು. ಬಿಕಾಸ್ ನೀವು ಅದೇ ಪರ್ಟಿಕ್ಯುಲರಲ್ಲಿ ಕಂಪ್ನಿಯಲ್ಲಿ ವರ್ಕ್ ಮಾಡಿರ್ತೀರ. ಬಟ್ ಇಫ್ ಯು ಆರ್ ನಾಟ್ ಪ್ಲ್ಯಾನಿಂಗ್ ಎನಫ್, ಯು ಆರ್ ವೇಸ್ಟ್ ಆಫ್ ಎವ್ರಿಥಿಂಗ್. ಸೊ January, February, ಮಾರ್ಚಲ್ಲಿ ನಿಮ್ಮ ಹೈಕ್ ಸ್ಯಾಲ್ರಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕಂಪ್ನಿಯವರು ನಿಮ್ಮ ಲಾಸ್ಟ್ 3 ಡ್ರಾನ್ ಪೇ ಸ್ಲಿಪ್ನ ರೆಫರ್ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ಹೈಕ್ ಕೊಡ್ತಾರೆ. ಸೊ ಇದು ಮೇಜರ್ ಕನ್ಸರ್ನು. ನೀವು ಒಂದಿನ ಅಪ್ಲೈ ಮಾಡಿ ಬಿಡೋದಲ್ಲ, ಕನ್ಸಿಸ್ಟೆಂಟ್ ಆಗಿರಬೇಕು ಆ್ಯಂಡ್ ಹೋಪ್ ಕಳ್ಕೊಬಾರ್ದು. ವಿ ಹ್ಯಾವ್ ಸೋ ಮೆನಿ ಕಂಪ್ನಿ ಇನ್ ಮಾರ್ಕೆಟ್. ಒಂದಲ್ಲ ಒಂದು ಆಪರ್ಚುನಿಟಿ ಸಿಗುತ್ತೆ. ಹಂಗಂತ ವರಿ ಮಾಡ್ಕೊಂಡು ಕೂತ್ಕೊಳೋದು ಅದೆಲ್ಲ ವೇಸ್ಟ್. ಸೊ ನೀವು ಸ್ವಿಚ್ ಮಾಡಬೇಕು ಅಂತ ಹೇಳಿದ್ರೆ January ಅಲ್ಲಿ ರೆಸ್ಯೂಮ್ ಪ್ರಿಪೇರ್ ಮಾಡ್ಕೊಳ್ಳಿ. ದೆನ್ ಸ್ಟಾರ್ಟ್ ಅಪ್ಲೈಯಿಂಗ್ ಆ್ಯಂಡ್ ನೆಗೋಷಿಯೇಟ್ ವಿತ್ ಯುವರ್ ನೋಟಿಸ್ ಪೀರಿಯಡ್. ಇಫ್ ಯು ಆರ್ ಹ್ಯಾವಿಂಗ್ 2 months notice period, that's enough. You can convince with HR. And if you are having 3 months notice period, it is difficult. So calculate ಆಗಿ ರಿಸ್ಕ್ ತಗೊಳ್ಳಿ ಆ್ಯಂಡ್ ಕಂಫರ್ಟ್ ಝೋನಿಂದ ಔಟ್ಸೈಡ್ ಬನ್ನಿ. ಯು ಹ್ಯಾವ್ ಟು ಪ್ರೊಆ್ಯಕ್ಟಿವ್ ಆಗಿರಬೇಕು. ಒಂದು ಕಂಪ್ನಿಯಿಂದ ಅನದರ್ ಕಂಪ್ನಿಗೆ ಟೆಕ್ನಿಕ್ ಡಿಫ್ರೆನ್ಸ್ ಇರುತ್ತೆ, ಪೀಪಲ್ ಡಿಫ್ರೆನ್ಸ್ ಇರುತ್ತೆ. ಸೊ ಒಂದೇ ಇದ್ರೆ ಆಗಲ್ಲ. ಬಟ್ ಒಂದೇ ಕಂಪ್ನಿಯಲ್ಲಿ ಯಾವಾಗಿರಬೇಕು ಹೇಳಿ? ಇಫ್ ಯು ಆರ್ ಹ್ಯಾವಿಂಗ್ ಗ್ರೋತ್ ಇದ್ದರೆ ಯು ಕ್ಯಾನ್ ಸ್ಟೇ. ಆ್ಯಂಡ್ ನೀವು ಮಾಡೋ ಕೆಲಸಕ್ಕೆ ಅಪ್ರಿಸಿಯೇಷನ್ ಇದ್ದೇ ಇರಬೇಕು. ನೋ ಒನ್ ಈಸ್ ಪರ್ಫೆಕ್ಟ್ ಇನ್ ದಿಸ್ ವರ್ಲ್ಡ್. ಓಕೆ, ಎವ್ರಿ ಡೇ ವಿ ಹ್ಯಾವ್ ಟು ಇಂಪ್ರೂವ್. ಆ್ಯಂಡ್ ಕಾನ್ಫಿಡೆನ್ಸ್ ಬರುತ್ತೆ ಹೆಂಗೆ? if you are practicing. If you are not practicing, you will not get any confidence. You have to be confidence means you have to practice every day and you have to listen. First and most important is your communication. So you have to improve your communication means you have to listen carefully and you have to pronounce. And success will not come just like this. And most of the people are getting influence, influencer getting more salary, more money, and they are successful and they are achieving. But we are sitting in one center and we are not getting the enough salary. It will all come to our mind, but nothing to worry. ಸೋಷಿಯಲ್ ಮೀಡಿಯಾ ಆಗಲಿ ಯಾವುದೇ ಆಗಲಿ ಹಿಂಗೆ ಹೋಗ್ಬಿಡುತ್ತೆ. ಬಟ್ ನಾಲೆಜ್ ಇಸ್ ದಿ ಕೀ, ಯುವರ್ ಟ್ಯಾಲೆಂಟ್ ಇಸ್ ದಿ ಕೀ. ಎವ್ರಿ ಒನ್ ವಿಲ್ ಬಿ ಹ್ಯಾವಿಂಗ್ ಟ್ಯಾಲೆಂಟ್. ನೋ ಬಡಿ ವಿಲ್ ಸ್ಟಾಪ್. ನೋ ಬಡಿ ಕ್ಯಾನ್ ಸ್ಟೀಲ್ ಯುವರ್ ನಾಲೆಜ್, ಯುವರ್ ಐಡಿಯಾಸ್, ಯುವರ್ ಎನರ್ಜಿ. ಆ್ಯಂಡ್ ಯಾರು ಬಿಲೀವ್ ಮಾಡಿಲ್ಲ ಅಂತ ಅಂದರೂ ಪರವಾಗಿಲ್ಲ. ಯು ಹ್ಯಾವ್ ಟು ಬಿಲೀವ್ ಯುವರ್ ಸೆಲ್ಫ್. ಓಕೆ, ಸಕ್ಸಸ್ ಒನ್ ಡೇ ಅಲ್ಲಿ ಬರಲ್ಲ. ಒನ್ ಡೇ ಬಂದಿದ್ದು ಪಟ್ ಅಂತ ಹೋಗಿಬಿಡುತ್ತೆ. ಯು ಹ್ಯಾವ್ ಟು ಬಿ ಕಾನ್ಫಿಡೆನ್ಸ್, ಕನ್ಸಿಸ್ಟೆನ್ಸ್ ಆ್ಯಂಡ್ ಮೋರ್ ಓವರ್
ಪೇಷನ್ಸ್ ಇಲ್ಲ ಅಂದರೆ ಏನೂ ವರ್ಕ್ ಆಗಲ್ಲ. ಲೈಕ್ ನಮ್ಮ ಮೈಂಡ್ ಥಿಂಕ್ ಮಾಡುತ್ತೆ ಅದು ಇದು ಅಂತ ಹೇಳಿ ಥಿಂಕ್ ಮಾಡೋದು. ಬಟ್ ಪೇಷನ್ಸ್ ಆಗಿರಬೇಕು. ಸಡನ್ನಾಗಿ ಡಿಸಿಷನ್ ಎಲ್ಲ ತಗೊಳೋದು, ಲೈಕ್ ಯಾರೋ ಏನೋ ಅಂದರು ನಾನೇನೋ ಮಾಡಲೇಬೇಕು ಅದಿರಬೇಕು. ಬಟ್ ಸಡನ್ನಾಗಿ ವಿತೌಟ್ ಡಿಸ್ಕಷನ್ ಏನೂ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ಥಿಂಕ್, ತಾಳ್ಮೆಯಿಂದ ಯು ಹ್ಯಾವ್ ಟು ಟೇಕ್ ಡಿಸಿಷನ್. ಸೊ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್. ಲವ್ ಯು.